ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ನೀಡೋವರೆಗೂ ಕೂಡ ಬಿಡಲ್ಲ ಅಂತ ವಿಧಾನಸೌಧದಲ್ಲಿ ಶಾಸಕ ರಾಮಮೂರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಯತೀಂದ್ರ ಕೂಡ ಭಾಗಿ ಎಂಬ ಆರೋಪವೂ ಕೂಡ ಇದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಉನ್ನತ ತನಿಖೆಗೆ ಶಾಸಕ ರಾಮಮೂರ್ತಿ ಒತ್ತಾಯ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿರೋದು ಉನ್ನತ ತನಿಖೆ ಆಗಬೇಕು ಅಂತ ಶಾಸಕ ರಾಮಮೂರ್ತಿ ಒತ್ತಾಯ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಅಬಕಾರಿ ಸಚಿವರ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಇವತ್ತು ಅಹೋರಾತ್ರಿ ಧರಣಿ ವಿಧಾನಸೌಧದ ಒಳಗಡೆ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದ ರಾಮಮೂರ್ತಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಹೋರಾಟ ಹೇಗೆ ಸರ್? ಈಗ ರಾಜೀನಾಮೆ ಕೊಟ್ಟಿಲ್ಲ, ಒಂದು ಕಡೆ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಸಮರ್ಪಕವಾಗಿಲ್ಲ ಅಂತ ಹೇಳ್ತಿದ್ರಿ. ಅಹೋರಾತ್ರಿ ಧರಣಿ ಮಾಡ್ತಿದ್ರಿ, ಇವತ್ತು ಮತ್ತು ನಾಳೆ ಹೇಗಿರುತ್ತೆ ಧರಣಿ ಅಂತ? ಅಲ್ಲ, ಇವತ್ತು ಸತ್ಯತೆಯನ್ನು ತೆಗೆದು ಏನು ಅಶೋಕ್ ಅವರು ಹೇಳಿದ್ದಾರೆ, ಇಡೀ ಬಿ ಜೆ ಪಿ ಒತ್ತಾಯ ಮಾಡ್ತಿರೋದು ಸುಮಾರು 6,000 ಕೋಟಿ ಭ್ರಷ್ಟಾಚಾರದ ಹಗರಣ. ಇದರಲ್ಲಿ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪುತ್ರ ಅವರು ಕೂಡ ಇನ್ವಾಲ್ವ್ ಆಗಿರುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂದರೆ ಯಾರು ಸರ್ ಪುತ್ರ? ಸಿದ್ದರಾಮಯ್ಯದರು ಏನು ಟ್ರಾನ್ಸ್ಫರ್ಗಳಾಗಿದೆ ಇದೆಲ್ಲಕ್ಕೂ ಕೂಡ ಇದರಿಂದ ಇರುವಂಥವ್ರು ಅದೇ ಮನುಷ್ಯ ಅಂತ ಇವತ್ತು ಎಲ್ಲ ವರದಿ ಮಾಡ್ತಿದ್ದಾರೆ. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತು ಅದೇ ಮಾತು ಹೇಳ್ತಾ ಇರೋದು. ಯಾಕೆ ಅಂತಂದರೆ ಇವತ್ತು ಡಿ ಸಿಗಳ ವರ್ಗಾವಣೆ ಇರ್ಬೋದು, ಸಣ್ಣ ಪ್ರಮಾಣದ ನೌಕರರ ವರ್ಗಾವಣೆ ಇರ್ಬೋದು, CL7 ಎಲ್ಲದಕ್ಕೂ ಕೂಡ ಇದರಿಂದ ಮುಖ್ಯಮಂತ್ರಿ ಕಚೇರಿಯಿಂದಲೇ ನಿರ್ದೇಶನ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಒಂದು ಅಪಾದನೆ ಇದೆ. ಅವ್ರ ಮಗ ಇದರಲ್ಲಿ ಪಾತ್ರ ಇದೆ, ವರ್ಗಾವಣೆ ವಿಚಾರದಲ್ಲಿ ಯತೀಂದ್ರ ಅವರು 100ಕ್ಕೆ 100 ಪಾತ್ರ ಇದೆ ಅಂತ ಕೆಲವು ಯಾರ್ಯಾರು ಇದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ್ಯಾರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಒಂದು ಕಡೆ ತಳ್ಕು ಹಾಕಿದ್ದಾರೆ. ನಮ್ಮ ಮಗಂದು ತಳ್ಕು ಹಾಕಿದೆ. ನಾವು ಇದು ಹೊರ ತೆಗಿಬೇಕು ಅಂತಂತಂದರೆ ಇವತ್ತು ನೇರವಾಗಿ ಯಾರು ಇವತ್ತು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೇರವಾಗಿ ಹೇಳಿದ್ದಾರೆ ಸಂಘ ಸಂಸ್ಥೆಯವರು. DC ಅವ್ರಿಗೆ ಹೇಳಿದ್ದಾರೆ ನಾವು ಮಿನಿಸ್ಟ್ರಿಗೆ ಕೊಡಬೇಕು, ಮೇಲ್ನವ್ರಿಗೆ ಕೊಡಬೇಕು ಅಂತ. ಎಲ್ಲಿ ಕಲೆಕ್ಟ್ ಮಾಡೋರು 1,000 ಕೋಟಿ ದುಡ್ಡುಗಳನ್ನ? ಇವತ್ತು ಇಷ್ಟು 17-18 ಸಾವಿರ ಏನು ಸನ್ನದ್ಧಗಳಿದೆ, ಇದರಿಂದ ತಿಂಗಳ ಕಲೆಕ್ಟ್ ಮಾಡಬೇಕು ಅಂತ ದೊಡ್ಡ ಹಗರಣ ಇದೆ. ಇದಕ್ಕೆ ರಾಜೀನಾಮೆಯನ್ನು ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ, ಅಹೋರಾತ್ರಿ ಹೋರಾಟ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಭಜನೆ ಮೂಲಕ ಮಾಡೋದು, ಬೇರೆ ಬೇರೆ ತಮಟೆಗಳ ಮೂಲಕ ಮಾಡೋದು, ಒಳಗಡೆ ಇವತ್ತೆಲ್ಲ ಶಾಸಕರು ಕೂತ್ಕೊಂಡು ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಇದಾದಮೇಲೆ ನಾಳೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ವಿಧಾನಸಭಾ ಆಚೆ ಕೂಡ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್. ಇದಿಷ್ಟು ಶಾಸಕರಾದ ರಾಮಮೂರ್ತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆ ನೀಡೋವರೆಗೂ ಕೂಡ ಬಿಡಲ್ಲ ಅಂತ ವಿಧಾನಸೌಧದಲ್ಲಿ ಶಾಸಕ ರಾಮಮೂರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಯತೀಂದ್ರ ಕೂಡ ಭಾಗಿ ಎಂಬ ಆರೋಪವೂ ಕೂಡ ಇದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಉನ್ನತ ತನಿಖೆಗೆ ಶಾಸಕ ರಾಮಮೂರ್ತಿ ಒತ್ತಾಯ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿರೋದು ಉನ್ನತ ತನಿಖೆ ಆಗಬೇಕು ಅಂತ ಶಾಸಕ ರಾಮಮೂರ್ತಿ ಒತ್ತಾಯ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಅಬಕಾರಿ ಸಚಿವರ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಇವತ್ತು ಅಹೋರಾತ್ರಿ ಧರಣಿ ವಿಧಾನಸೌಧದ ಒಳಗಡೆ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದ ರಾಮಮೂರ್ತಿ ಅವ್ರನ್ನ ಮಾತಾಡಿಸ್ತೀನಿ. ಸರ್, ನಿಮ್ಮ ಹೋರಾಟ ಹೇಗೆ ಸರ್? ಈಗ ರಾಜೀನಾಮೆ ಕೊಟ್ಟಿಲ್ಲ, ಒಂದು ಕಡೆ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಸಮರ್ಪಕವಾಗಿಲ್ಲ ಅಂತ ಹೇಳ್ತಿದ್ರಿ. ಅಹೋರಾತ್ರಿ ಧರಣಿ ಮಾಡ್ತಿದ್ರಿ, ಇವತ್ತು ಮತ್ತು ನಾಳೆ ಹೇಗಿರುತ್ತೆ ಧರಣಿ ಅಂತ? ಅಲ್ಲ, ಇವತ್ತು ಸತ್ಯತೆಯನ್ನು ತೆಗೆದು ಏನು ಅಶೋಕ್ ಅವರು ಹೇಳಿದ್ದಾರೆ, ಇಡೀ ಬಿ ಜೆ ಪಿ ಒತ್ತಾಯ ಮಾಡ್ತಿರೋದು ಸುಮಾರು 6,000 ಕೋಟಿ ಭ್ರಷ್ಟಾಚಾರದ ಹಗರಣ. ಇದರಲ್ಲಿ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪುತ್ರ ಅವರು ಕೂಡ ಇನ್ವಾಲ್ವ್ ಆಗಿರುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂದರೆ ಯಾರು ಸರ್ ಪುತ್ರ? ಸಿದ್ದರಾಮಯ್ಯದರು ಏನು ಟ್ರಾನ್ಸ್ಫರ್ಗಳಾಗಿದೆ ಇದೆಲ್ಲಕ್ಕೂ ಕೂಡ ಇದರಿಂದ ಇರುವಂಥವ್ರು ಅದೇ ಮನುಷ್ಯ ಅಂತ ಇವತ್ತು ಎಲ್ಲ ವರದಿ ಮಾಡ್ತಿದ್ದಾರೆ. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತು ಅದೇ ಮಾತು ಹೇಳ್ತಾ ಇರೋದು. ಯಾಕೆ ಅಂತಂದರೆ ಇವತ್ತು ಡಿ ಸಿಗಳ ವರ್ಗಾವಣೆ ಇರ್ಬೋದು, ಸಣ್ಣ ಪ್ರಮಾಣದ ನೌಕರರ ವರ್ಗಾವಣೆ ಇರ್ಬೋದು, CL7 ಎಲ್ಲದಕ್ಕೂ ಕೂಡ ಇದರಿಂದ ಮುಖ್ಯಮಂತ್ರಿ ಕಚೇರಿಯಿಂದಲೇ ನಿರ್ದೇಶನ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಒಂದು ಅಪಾದನೆ ಇದೆ. ಅವ್ರ ಮಗ ಇದರಲ್ಲಿ ಪಾತ್ರ ಇದೆ, ವರ್ಗಾವಣೆ ವಿಚಾರದಲ್ಲಿ ಯತೀಂದ್ರ ಅವರು 100ಕ್ಕೆ 100 ಪಾತ್ರ ಇದೆ ಅಂತ ಕೆಲವು ಯಾರ್ಯಾರು ಇದಕ್ಕೆ
ಒಂದು ಇದು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾರ್ಯಾರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಒಂದು ಕಡೆ ತಳ್ಕಾಕಿದ್ದಾರೆ. ನಮ್ಮ ಮಗಂದು ತಳ್ಕಾಕಿದೆ. ನಾವು ಇದು ಹೊರ ತೆಗಿಬೇಕು ಅಂತಂತಂದರೆ ಇವತ್ತು ನೇರವಾಗಿ ಯಾರು ಇವತ್ತು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೇರವಾಗಿ ಹೇಳಿದ್ದಾರೆ ಸಂಘ ಸಂಸ್ಥೆಯವರು. DC ಅವ್ರಿಗೆ ಹೇಳಿದ್ದಾರೆ ನಾವು ಮಿನಿಸ್ಟ್ರಿಗೆ ಕೊಡಬೇಕು, ಮೇಲ್ನವ್ರಿಗೆ ಕೊಡಬೇಕು ಅಂತ. ಎಲ್ಲಿ ಕಲೆಕ್ಟ್ ಮಾಡೋರು ಸಾವಿರಾರು ಕೋಟಿ ದುಡ್ಡುಗಳನ್ನ? ಇವತ್ತು ಇಷ್ಟು 17-18 ಸಾವಿರ ಏನು ಸನ್ನದ್ಧಗಳಿದೆ, ಇದರಿಂದ ತಿಂಗಳ ಕಲೆಕ್ಟ್ ಮಾಡಬೇಕು ಅಂತ ದೊಡ್ಡ ಹಗರಣ ಇದೆ. ಇದಕ್ಕೆ ರಾಜೀನಾಮೆಯನ್ನು ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ, ಅಹೋರಾತ್ರಿ ಹೋರಾಟ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಭಜನೆ ಮೂಲಕ ಮಾಡೋದು, ಬೇರೆ ಬೇರೆ ತಮಟೆಗಳ ಮೂಲಕ ಮಾಡೋದು, ಒಳಗಡೆ ಇವತ್ತೆಲ್ಲ ಶಾಸಕರು ಕೂತ್ಕೊಂಡು ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಇದಾದಮೇಲೆ ನಾಳೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ವಿಧಾನಸಭಾ ಆಚೆ ಕೂಡ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್. ಇದಿಷ್ಟು ಶಾಸಕರಾದ ರಾಮಮೂರ್ತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್. ಅಬಕಾರಿ ಸಚಿವ RB ತಿಮ್ಮಾಪುರ ರಾಜೀನಾಮೆ ನೀಡೋವರೆಗೂ ಕೂಡ ಬಿಡಲ್ಲ ಅಂತ ವಿಧಾನಸೌಧದಲ್ಲಿ ಶಾಸಕ ರಾಮಮೂರ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಯತೀಂದ್ರ ಕೂಡ ಭಾಗಿ ಎಂಬ ಆರೋಪವೂ ಕೂಡ ಇದೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿದೆ. ಉನ್ನತ ತನಿಖೆಗೆ ಶಾಸಕ ರಾಮಮೂರ್ತಿ ಒತ್ತಾಯ ಮಾಡಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ 6,000 ಕೋಟಿ ಭ್ರಷ್ಟಾಚಾರ ನಡೆದಿರೋದು ಉನ್ನತ ತನಿಖೆ ಆಗಬೇಕು ಅಂತ ಶಾಸಕ ರಾಮಮೂರ್ತಿ ಒತ್ತಾಯ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ಕೂಡ ನಡೆಸಿದ್ದಾರೆ. ಅಬಕಾರಿ ಸಚಿವರ ರಾಜೀನಾಮೆ ಆಗ್ರಹಿಸಿ ಬಿಜೆಪಿ ನಾಯಕರು, JDS ನಾಯಕರು ಇವತ್ತು ಅಹೋರಾತ್ರಿ ಧರಣಿ ವಿಧಾನಸೌಧದ ಒಳಗಡೆ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಶಾಸಕರಾದ ರಾಮಮೂರ್ತಿ ಅವರನ್ನು ಮಾತಾಡಿಸ್ತೀನಿ. ಸರ್, ನಿಮ್ಮ ಹೋರಾಟ ಹೇಗೆ ಸರ್? ಈಗ ರಾಜೀನಾಮೆ ಕೊಟ್ಟಿಲ್ಲ, ಒಂದು ಕಡೆ ಸಚಿವರು ಉತ್ತರ ಕೊಟ್ಟಿದ್ದಾರೆ, ಸಮರ್ಪಕವಾಗಿಲ್ಲ ಅಂತ ಹೇಳ್ತಿದ್ರಿ. ಅಹೋರಾತ್ರಿ ಧರಣಿ ಮಾಡ್ತಿದ್ರಿ, ಇವತ್ತು ಮತ್ತು ನಾಳೆ ಹೇಗಿರುತ್ತೆ ಧರಣಿ ಅಂತ? ಅಲ್ಲ, ಇವತ್ತು ಸತ್ಯತೆಯನ್ನು ತೆಗೆದು ಏನು ಅಶೋಕ್ ಅವರು ಹೇಳಿದ್ದಾರೆ, ಇಡೀ BJP ಒತ್ತಾಯ ಮಾಡ್ತಾ ಇರೋದು ಸುಮಾರು 6,000 ಕೋಟಿ ಭ್ರಷ್ಟಾಚಾರದ ಹಗರಣ ಇದು. ಇದರಲ್ಲಿ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪುತ್ರ ಅವರು ಕೂಡ ಇನ್ವಾಲ್ವ್ ಆಗಿರುವಂಥ ಒಂದು ಸಾಧ್ಯತೆ ಇದೆ. ಯಾಕೆಂದರೆ ಯಾರು ಸರ್ ಪುತ್ರ? ಸಿದ್ದರಾಮಯ್ಯದರು ಏನು ಟ್ರಾನ್ಸ್ಫರ್ಗಳಾಗಿದೆ ಇದೆಲ್ಲಕ್ಕೂ ಕೂಡ ಇದರಿಂದ ಇರುವಂಥವ್ರು ಅದೇ ಮನುಷ್ಯ ಅಂತ ಇವತ್ತು ಎಲ್ಲ ವರದಿ ಮಾಡ್ತಿದ್ದಾರೆ. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತು ಅದೇ ಮಾತು ಹೇಳ್ತಾ ಇರೋದು. ಯಾಕೆ ಅಂತಂದರೆ ಇವತ್ತು DC ವರ್ಗಾವಣೆ ಇರ್ಬೋದು, ಸಣ್ಣ ಪ್ರಮಾಣದ ನೌಕರರ ವರ್ಗಾವಣೆ ಇರ್ಬೋದು, CL7C ಎಲ್ಲದಕ್ಕೂ ಕೂಡ ಇದರಿಂದ ಮುಖ್ಯಮಂತ್ರಿ ಕಚೇರಿಯಿಂದಲೇ ನಿರ್ದೇಶನ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಒಂದು ಅಪಾದನೆ ಇದೆ. ಅವ್ರ ಮಗ ಇದರಲ್ಲಿ ಪಾತ್ರ ಇದೆ, ವರ್ಗಾವಣೆ ವಿಚಾರದಲ್ಲಿ ಯತೀಂದ್ರ ಅವರು. 100ಕ್ಕೆ 100 ಪಾತ್ರ ಇದೆ ಅಂತ ಕೆಲವು ಯಾರ್ಯಾರು ಇದಕ್ಕೆ ಒಂದು ಇದು ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಯಾರ್ಯಾರು ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಲ್ಲ ಒಂದು ಕಡೆ ತಳ್ಕಾಕಿದ್ದಾರೆ. ನಮ್ಮ ಮಗಂದು ತಳ್ಕಾಕಿದೆ. ನಾವು ಇದು ಹೊರ ತೆಗಿಬೇಕು ಅಂತಂತಂದರೆ ಇವತ್ತು ನೇರವಾಗಿ ಯಾರು ಇವತ್ತು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನೇರವಾಗಿ ಹೇಳಿದ್ದಾರೆ ಸಂಘ ಸಂಸ್ಥೆಯವರು. DC ಅವ್ರಿಗೆ ಹೇಳಿದ್ದಾರೆ ನಾವು ಮಿನಿಸ್ಟ್ರಿಗೆ ಕೊಡಬೇಕು, ಮೇಲ್ನವ್ರಿಗೆ ಕೊಡಬೇಕು ಅಂತ. ಎಲ್ಲಿ ಕಲೆಕ್ಟ್ ಮಾಡೋರು ಸಾವಿರಾರು ಕೋಟಿ ದುಡ್ಡುಗಳನ್ನ? ಇವತ್ತು ಇಷ್ಟು 17-18 ಸಾವಿರ ಏನು ಸನ್ನದ್ಧಗಳಿದೆ, ಇದರಿಂದ ತಿಂಗಳ ಕಲೆಕ್ಟ್ ಮಾಡಬೇಕು ಅಂತ ದೊಡ್ಡ ಹಗರಣ ಇದೆ. ಇದಕ್ಕೆ ರಾಜೀನಾಮೆಯನ್ನು ಒತ್ತಾಯಿಸಿ ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ, ಅಹೋರಾತ್ರಿ ಹೋರಾಟ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಭಜನೆ ಮೂಲಕ ಮಾಡೋದು, ಬೇರೆ ಬೇರೆ ತಮಟೆಗಳ ಮೂಲಕ ಮಾಡೋದು, ಒಳಗಡೆ ಇವತ್ತೆಲ್ಲ ಶಾಸಕರು ಕೂತ್ಕೊಂಡು ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೀವಿ. ಇದಾದಮೇಲೆ ನಾಳೆ ರಾಜೀನಾಮೆ ಕೊಟ್ಟಿಲ್ಲ ಅಂತ ಪಕ್ಷದಲ್ಲಿ ವಿಧಾನಸಭಾ ಆಚೆ ಕೂಡ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಸರ್. ಇದಿಷ್ಟು ಶಾಸಕರಾದ ರಾಮಮೂರ್ತಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್.